ಇನ್ನೊಂದು ಇವತ್ತಿನ ಈ ತರಗತಿಯಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ಒಂದು ಅದ್ಭುತವಾದ ಟೆಕ್ನಿಕ್ಸ್ ಅನ್ನು ಹೇಳ್ಕೊಡ್ತೀನಿ. ಸ್ವರ ವಿಜ್ಞಾನ ನಾವೆಲ್ಲ ಕಲ್ಸ್ಕೊಂಡಿದ್ದೀವಲ್ಲ, ಅದ್ಭುತ ಜ್ಞಾನ ನಾವು ತಗೊಂಡಿದ್ದೀವಿ ಆಲ್ರೆಡಿ. ಈ ಸ್ವರ ವಿಜ್ಞಾನದಲ್ಲಿ ಒಂದು ಎರಡು ವಿಷಯಗಳನ್ನ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಎರಡು ಎಂಥ ಅದ್ಭುತ ವಿಷಯಗಳಂದ್ರೆ, ಇದು ಬಹುಶಃ ನಾವು ಯಾವುದಾದ್ರು ಸಾಧಿಸಬೇಕು ನಮ್ಮ ಜೀವನದಲ್ಲಿ ಅಂದರೆ ಈ ಸ್ವರವನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಎರಡು ವಿಷಯಗಳು ಹೇಳ್ತೀನಿ. ಒಂದು, ಯಾವುದೇ ಒಂದು ಅಟ್ರಾಕ್ಟ್ ಮಾಡಬೇಕಂದ್ರೆ, ಯಾವುದೇ ಒಂದು ತಿರಸ್ಕಾರ ಮಾಡಬೇಕಂದ್ರೆ. ಉದಾಹರಣೆಗೆ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳು ಇಷ್ಟ ಇರ್ತದೆ, ಅನೇಕ ವಿಷಯಗಳು ಇಷ್ಟ ಇಲ್ಲದೆ ಇರ್ತದೆ. ನಾವು ಒಂದು ವಿಷಯನ್ನು, ಒಂದು ವ್ಯಕ್ತಿಯನ್ನು, ಒಂದು ಒಂದು ಪದಾರ್ಥವನ್ನು, ಇಲ್ಲ ಒಂದು ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಬೇಡ ಅಂತ ಅನ್ಕೊಂಡಿದ್ದೀವಿ. ನನಗದು ಬೇಡ. ಇನ್ನೊಂದು ಸರಿ ಅನ್ನಿಸ್ತದೆ, ಇಂಥ ಕಾರ್ ಬೇಕಾಗತ್ತೆ, ಇಂಥ ಮನೆ ಬೇಕಾಗತ್ತೆ, ಇಂಥ ವ್ಯಕ್ತಿ ಬೇಕಾಗತ್ತೆ, ನಾನು ಅಟ್ರಾಕ್ಟ್ ಮಾಡಬೇಕು ನನ್ನ ಜೀವನದಲ್ಲಿ. ಎರಡೂ ಇರ್ತದೆ ಅಲ್ವಾ? ಮೊದಲನೇದು ಅಟ್ರಾಕ್ಷನ್, ಎರಡನೇದು ರಿಪಲ್ಷನ್. ಮೊದಲನೇದು ಮ್ಯಾನಿಫೆಸ್ಟೇಷನ್, ಎರಡನೇದು ಡಿಪ್ಲೆಕ್ಷನ್. ಓಕೆ, ಸೊ ಈ ರೀತಿಯಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಆಗ್ಬೋದು, ಇನ್ನೊಂದು ಡಿಪ್ಲೆಕ್ಷನ್ ಆಗ್ಬೋದು. ಅದೇ ಮ್ಯಾನಿಫೆಸ್ಟೇಷನ್ ಅಟ್ರಾಕ್ಷನ್ ಅಂತ ಕರಿತೀವಿ, ಡಿಪ್ಲೆಕ್ಷನ್ ಅಂದರೆ ರಿಪಲ್ಷನ್ ಅಂತ ಕರಿತೀವಿ. ಸೊ ಈ ರೀತಿಯಲ್ಲಿರುವಾಗ ಯಾವ ರೀತಿ ಮಾಡ್ಕೋಬೋದು, ನಮ್ಮ ಸ್ವರವನ್ನು ಹೇಗೆ ಉಪಯೋಗಿಸ್ಬೋದು? ಸ್ವರ ವಿಜ್ಞಾನ ಇಲ್ಲಿ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಆ ಸ್ವರ ವಿಜ್ಞಾನವನ್ನು ನಾವು ಈ ರೀತಿಯಲ್ಲಿ ಈಗ ನಾವು ಬಳಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಅನೇಕ ವ್ಯಕ್ತಿಗಳು ಮಾಡಿ ಸಕ್ಸಸ್ ಆಗಿರೋದು ನಾನು ಹೇಳ್ತಾ ಇದ್ದೀನಿ. ಸಕ್ಸಸ್ ಆಗಿದ್ದಾರೆ. ಅತಿ ಸುಲಭವಾದ ವಿಷಯ. ನಾವು ಯಾವುದೇ ಒಂದು ವಿಷಯನ ಸಾಧಿಸಬೇಕಂದ್ರೆ ನಾವು ಮ್ಯಾನಿಫೆಸ್ಟೇಷನ್ಗೆ ಸಂಕಲ್ಪ ಬರಿತೀವಿ, ಪಿರಮಿಡ್ಗಳು ಯೂಸ್ ಮಾಡ್ತೀವಿ, ಅನೇಕ ಮಾಡ್ತಾ ಇರ್ತೀವಿ. ಆದರೆ ಇವತ್ತಿನ ಈ ಕ್ಲಾಸಲ್ಲಿ ನಾವು ತಿಳ್ಕೊತಾ ಇರೋಂಥ ಜ್ಞಾನ ಅತಿ ಸುಲಭವಾದದ್ದು, ಅತಿ ಉಪಯುಕ್ತವಾದದ್ದು ಪ್ರತಿಯೊಬ್ಬರಿಗೂ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ, ಇಲ್ಲಿ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಏನು ಮಾಡಬೇಕು? ಹೌ ಐ ಕ್ಯಾನ್ ಯೂಸ್ ಮೈ ಸ್ವರ ಫಾರ್ ದ ಸೇಕ್ ಆಫ್ ಮ್ಯಾನಿಫೆಸ್ಟೇಷನ್, ಫಾರ್ ದ ಸೇಕ್ ಆಫ್ ಅಟ್ರಾಕ್ಷನ್ ಆರ್ ಆಫ್ ಎನಿ ಪರ್ಸನ್, ಎನಿಥಿಂಗ್ ಇನ್ ಟು ಮೈ ಲೈಫ್. ಅದು ನೋಡ್ಬೇಕು ನಾವು. ಈಗ ಏನು ಮಾಡ್ಬೇಕಂದ್ರೆ ಸ್ಟೆಪ್ ಒನ್ ನೋಡಿ, ಇದು ವಿಷ್ಣು ಮುದ್ರ. ಈ ರೀತಿ ವಿಷ್ಣು ಮುದ್ರ ಮಾಡ್ಕೊಂಡಿದ ಮೇಲೆ ಸೊ ನಿಮ್ಮ ಮೂಗಿ ಮೇಲೆ ಇಟ್ಕೊಳ್ಳಿ, ರೈಟ್ ಕ್ಲೋಸ್ ಮಾಡಿ, ರೈಟ್ನು ಕ್ಲೋಸ್ ಮಾಡ್ಕೊಳ್ಳಿ. ರೈಟ್ ಕ್ಲೋಸ್ ಮಾಡಿ ಇಟ್ಕೊಂಡಿದ ಮೇಲೆ ಈಗ ಏನು ಮಾಡ್ಬೇಕಂದ್ರೆ, ಒಂದು ವ್ಯಕ್ತಿ ಬೇಕಾಗಿದೆ, ಒಂದು ಕಾರ್ ಬೇಕಾಗಿದೆ, ಒಂದು ಮನೆ ಬೇಕಾಗಿದೆ ಅಲ್ವಾ? ಸೊ ಅದನ್ನು ಫೋಟೋ ನೋಡಿ, ಆ ವ್ಯಕ್ತಿ ಫೋಟೋ ನೋಡ್ತಾ ಇರಿ. ಯಾರು ಬೇಕೋ, ಕಾರ್ ಬೇಕಾ, ಕಾರ್ ನೋಡ್ತಾ ಇರಿ, ಆ ಕಾರ್ ಫೋಟೋ ನೋಡ್ತಾ ಇರಿ. ಇಲ್ಲ ಕಾರನ್ನು ಡೈರೆಕ್ಟು ನಿಮ್ಮ ಮುಂದೆ ಕಾರು, ನಿಜವಾದ ಕಾರು, ಆ ಕಾರ್ ನಿಮಗೆ ಬೇಕಾ ಅದು ನೋಡ್ತಾ ಇರಿ. ನೋಡ್ತಾ ಇರುವಾಗ ಏನು ಮಾಡ್ಬೇಕಂದ್ರೆ ನೋಡಿ, ಇನ್ಹಲೇಷನ್. ಕಣ್ಣು ತಿರ್ಸ್ಕೊಂಡೇ ಮಾಡ್ಬೋದು. ಕಣ್ಣು ತಿರ್ಸ್ಕೊಂಡೆ ಆ ವ್ಯಕ್ತಿ ಫೋಟೋ ನೋಡ್ತಾ, ಇಲ್ಲ ಆ ವ್ಯಕ್ತಿ ನೋಡ್ತಾ, ಇಲ್ಲ ಆ ಕಾರ್ ನೋಡ್ತಾ, ಇಲ್ಲ ಆ ಬಂಗ್ಲಾ ನೋಡ್ತಾ, ನಿಮ್ಗೆ ಏನು ಬೇಕೋ, ವಾಟ್ ಯು ವಾಂಟ್ ಟು ಅಟ್ರಾಕ್ಟ್ ಇನ್ ಯುವರ್ ಲೈಫ್. ಓಕೆ, ಇಲ್ಲಿ ರೈಟ್ ಕ್ಲೋಸ್ ಮಾಡಿದ್ವಿ, ಲೆಫ್ಟಿಂದ ಸ್ಲೋ ಇನ್ಹಲೇಷನ್. ಅದು ನೋಡುತ್ತಾ, ಈಗ ಇದು ಮುಂದಿದೆ ನೋಡ್ತಾ ಇದ್ದೀನಿ, ಸ್ಲೋ ಇನ್ಹಲೇಷನ್. ಮತ್ತೆ ಎಕ್ಸಲೇಷನ್ ಮಾಡುವಾಗ ಎರಡು ಮೂಗಿಗಳು ಬಿಡ್ಬೋದು, ಎರಡು ರಂಧ್ರಗಳು ಫ್ರೀಯಾಗಿ ಬಿಡ್ಬೋದು. ಓಕೆ, ಅಗೈನ್ ನಿಮ್ಮ ಮನಸ್ಸಲ್ಲಿ ಆ ಇಂಟೆನ್ಷನ್ ಕ್ಲಿಯರ್ ಆಗಿರಬೇಕು. ಅದು ನನಗೆ ಬೇಕು ಅಷ್ಟೇ, ಆ ಪರ್ಸನ್ ಬೇಕು, ನನ್ನ ಲೈಫಲ್ಲಿ ಬರಬೇಕು, ಇಲ್ಲ ಆ ಪದಾರ್ಥ ಬೇಕು, ಇಲ್ಲ ಆ ವಸ್ತು ಬೇಕು, ಆ ಒಂದು ಪರ್ಟಿಕ್ಯುಲರ್ ನನಗೆ ಒಂದು ಯಾವುದೋ ಟಾರ್ಗೆಟ್ ಇದೆ, ಅದು ಬೇಕು ಅಂತಂದರೆ, ಇಲ್ಲಾಂದರೆ ಪೇಪರಲ್ಲಿ ಬರ್ಕೊಂಡು ಮುಂದೆ ಇಟ್ಕೊಳ್ಳಿ. ಅದು ನೋಡುತ್ತಾ ಮತ್ತೆ ಒಂದ್ಸಗೆ ಸೆಕೆಂಡ್ ಟೈಮ್ ಮಾಡೋಣ. ಬಿಡುವಾಗ ಬಿಟ್ಬಿಡಿ, ನಿಧಾನವಾಗಿ ಆಚೆ ಕಡೆ ಹೋಗ್ಲಿ ಶ್ವಾಸ. ಮತ್ತೆ ನೆಕ್ಸ್ಟ್ ಥರ್ಡ್. ಸೊ ಈ ರೀತಿಯಲ್ಲಿ ಮಾಡ್ತಾ ಹೋಗ್ತೀವಲ್ಲ, 54 ಸರಿ ಮಾಡಬೇಕು. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಒಂದು ಪ್ರಾಕ್ಟೀಸ್ 54 ಸರಿ. ಅರ್ಥ ಆಯ್ತಾ? ಅಂದ್ರೆ 54 ಸರಿ ಈ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಯಾವುದೇ ಆಸೆಗಳು, ಕನಸುಗಳು, ಬೇಕಾಗಿರೋದು, ಆಕರ್ಷಣೆ ಮಾಡಬೇಕಾಗಿರೋದು ಎಲ್ಲದನ್ನು ಈಡಿರುತ್ತೆ. ಅಂದ್ರೆ ಎಲ್ಲಾದ್ರೂ ನಿಮಗೆ ಸಿಕ್ಬಿಡುತ್ತೆ. ದಿಸ್ ಇಸ್ ದಿ ಬೆಸ್ಟ್ ಪ್ರಾಸೆಸ್ ಫಾರ್ ಅಟ್ರಾಕ್ಟಿಂಗ್ ಎನಿಥಿಂಗ್ ಇನ್ ಟು ಯುವರ್ ಲೈಫ್. ಹೌ ಟು ಮ್ಯಾನಿಫೆಸ್ಟ್ ಎನಿಥಿಂಗ್ ಇನ್ ಟು ಅವರ್ ಲೈಫ್. ಯಾವುದೇ ವಿಷಯವನ್ನು ಹೇಗೆ ಆಕರ್ಷಿಸೋದು ಅಂದರೆ ಇದೊಂದು ಅತಿ ಸುಲಭವಾದ ಸ್ವರ ವಿಜ್ಞಾನ ಪದ್ಧತಿ. ದಯವಿಟ್ಟು ಪಾಲನೆ ಮಾಡಿ. ನೆಕ್ಸ್ಟ್, ನಾನು ಯಾವುದೇ ಒಂದು ವಿಷಯವನ್ನು ಬೇಕಾಗಿಲ್ಲ, ನನ್ನ ಲೈಫಲ್ಲಿ ಅದು ಆಗಬಾರ್ದು ಅಂದರೆ ನಾನು ನಿರ್ಣಯ ಮಾಡಿದ್ದೀನಿ, ಅದು ಬೇಡ,
ಆ ವಸ್ತು ಬೇಡ, ವ್ಯಕ್ತಿ ಬೇಡ, ಆ ಪರಿಸ್ಥಿತಿ ಬೇಡ, ನನ್ನ ಲೈಫಲ್ಲಿ ಆಗಲೇಬಾರದು. ಇನ್ನೊಬ್ರು ಯಾರನ್ನ ಒಂದು ವ್ಯಕ್ತಿ ಬರ್ತಾರೆ ನಿಮ್ಮ ಮುಂದೆ, ಇದು ಆಗಿರೋ ನಡೆದಿರೋ ಘಟನೆ ಇರ್ತಾ ಇದೆ. ಒಂದು ಸ್ವರ ವಿಜ್ಞಾನಿ ಬಂದೆ ಒಂದು ಆರ್ಮಿ ಪರ್ಸನ್ ಬರ್ತಾನೆ. ಒಂದು ಆರ್ಮಿ ಪರ್ಸನ್ ಬಂದು ಕೇಳ್ತಾ, ಇದು ನಿಮಗೆ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ, ನಿಜವಾದ ಸಂಘಟನೆ ಇದು ಆಗಿರೋದು. ಆಮೇಲೆ ಅದು ಯಾವ ರೀತಿಯಲ್ಲಿ ರಿಪಲ್ಸ್ ಮಾಡಬೇಕು, ಯಾವ ರೀತಿಯಲ್ಲಿ ತಿರಸ್ಕಾರ ಮಾಡಬೇಕು ಅಂತ ಪದ್ಧತಿ ಹೇಳ್ಕೊಡ್ತೀನಿ. ಇದಾದ್ಮೇಲೆ ಸಣ್ಣ ಸ್ಟೋರಿ. ಒಂದು ವ್ಯಕ್ತಿ ಬರ್ತಾನೆ, ಆರ್ಮಿಯಲ್ಲಿ ಕೆಲಸ ಮಾಡ್ತಾನೆ, ಎಲ್ಲೋ ಆರ್ಮಿ ಬೇಸಲ್ಲಿ ಕೆಲಸ ಮಾಡ್ತಾನೆ. ಅವ್ರು ಬಂದು ಏನಂತಾರಂದ್ರೆ, ನನಗೂ ಅಲ್ಲಿಂದ ಈ ಕಡೆ ಅಲ್ಲ ಅವ್ರು ಅನುಕೂಲ ಪ್ಲೇಸಸ್ಗೆ ನಾನು ಟ್ರಾನ್ಸ್ಫರ್ ಆಗಬೇಕು ಅಂತ ಇವ್ರನ್ನ ಕೇಳ್ತಾರೆ ಸ್ವರ ವಿಜ್ಞಾನಿ. ಇವ್ರು ಏನು ಮಾಡ್ತಾರೆ, ಇಲ್ಲ, ಇವರು ಸ್ವರನ ಚೆಕ್ ಮಾಡಿಕೊಂಡು ಅವ್ರ ಸ್ವರವನ್ನು ಚೆಕ್ ಮಾಡಿಕೊಂಡು, ಇಲ್ಲ ಅದು ಆಗೋದಿಲ್ಲ ನಿಮಗೆ ಅಂತ ಹೇಳ್ತಾರೆ. ಇಲ್ಲ ಆದಂಗೆ ನೀವು ಹೇಳ್ತೀರಾ, ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೌದಾ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಅವ್ರು ಹೋದ ತಕ್ಷಣ ಈ ಟೆಕ್ನಿಕನ್ನು ಉಪಯೋಗಿಸ್ತಾರೆ. ಯಾವುದು ಇವ್ರಿಗೆ ಆಗಬಾರ್ದು, ಟ್ರಾನ್ಸ್ಫರ್ ಆಗಬಾರ್ದು ಅಂತ, ಅಂದರೆ ವ್ಯತಿರೇಕವಾಗಿ ಉಪಯೋಗಿಸಕ್ಕೆ ಹೋಗ್ಬಿಡಿ, ಮತ್ತೆ ಸರಿ ತಪ್ಪಾಗತ್ತೆ. ಓಕೆ, ಸ್ವಲ್ಪ ಕರ್ಮಗಳು ಅಟ್ರಾಕ್ಟ್ ಆಗುತ್ತೆ. ದಯವಿಟ್ಟು ನೆನಪಲ್ಲಿ ಇಟ್ಕೊಂಡು ಕೇರ್ಫುಲ್ ಆಗಿ ಮಾಡಿ. ಅವ್ರೇನು ಮಾಡ್ತಾನೆ, ಈ ಸ್ವರವನ್ನು ಈಗ ಹೇಳ್ತೀನಲ್ಲ ಆ ಪದ್ಧತಿ ಉಪಯೋಗಿಸಿ ಆ ವ್ಯಕ್ತಿಯನ್ನು ನೆನಪಿಟ್ಕೊಂಡು ಇವನಿಗೆ ಟ್ರಾನ್ಸ್ಫರ್ ಆಗಬಾರ್ದು ಅಂತ ಒಂದು ಕಲ್ಸ್ಕೊಡ್ತಾನೆ. ಅಂದರೆ ಯೂನಿವರ್ಸ್ ಕಲ್ಸ್ಕೊಡ್ತಾನೆ, ಆ ಶ್ವಾಸದಿಂದ ಹೋಗುತ್ತೆ. ಅವರು 3 ವರ್ಷ ಆದರೂ 2 ವರ್ಷದಲ್ಲಿ ಆ್ಯಕ್ಚುಲಿ ಟ್ರಾನ್ಸ್ಫರ್ ಆಗುತ್ತೆ. ಅವರು ನಿಮ್ಗೆ ಗೊತ್ತಿಲ್ಲವ್ವ, ನಾನು 2 ವರ್ಷದಲ್ಲೇ ಟ್ರಾನ್ಸ್ಫರ್ ಆಗೇ ಆಗ್ತದೆ, ಯಾಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಧೀಮಾಗಿ. 3 ವರ್ಷ ಆಯಿತು, ಅಲ್ಲೇ ಕೂತ್ಕೊತಾನೆ, ಯಾವ ಟ್ರಾನ್ಸ್ಫರ್ ಆಗಿಲ್ಲ. ಬಂದ್ಬಿಟ್ಟು, ಗುರುಗಳೇ ನನಗೆ ಆಗಿಲ್ಲ, ಏನು ಮಾಡೋದು, ನನ್ನ ಟ್ರಾನ್ಸ್ಫರೇ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರೆ ಆಗ್ತಾ ಇಲ್ಲ, ನೀವೇನಾದರೂ ಮಾಡಿ ಅಂತ ಮತ್ತೆ ಇವ್ರ ಹತ್ರ ಬರ್ತಾರೆ. ನಾನು ಹೇಳಿದಾರ ನಿಮ್ಗೆ ಆಗಲ್ಲ ಅಂತ. ಅಂದರೆ ಇವರು ಆ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಒಂದು ವಿಷಯವನ್ನು ಅದನ್ನು ತಿರಸ್ಕಾರ ಮಾಡೋ ರೀತಿಯಲ್ಲಿ ಮಾಡಿದರೆ ಈ ಸ್ವರ ವಿಜ್ಞಾನ ಉಪಯೋಗಿಸಿ ಅದು ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಏನಿದೆ ಅಷ್ಟೇ. ರೈಟ್, ನಾವು ಈಗ ಹೌ ಟು ರಿಫಲ್ಸ್ ಎನಿಥಿಂಗ್ ಇನ್ ಅವರ್ ಲೈಫ್, ಅಂದರೆ ಯಾವ ರೀತಿಯಲ್ಲಿ ನಮ್ಮ ಸ್ವರ ವಿಜ್ಞಾನ ಉಪಯೋಗಿಸಿ ಯಾವ ರೀತಿಯಲ್ಲಿ ನಾವು ಒಂದು ವಿಷಯವನ್ನು ತಿರಸ್ಕಾರ ಮಾಡಬಹುದು, ನನಗೆ ಬೇಕಾಗಿಲ್ಲ, ಬೇಡ ಅಂತ ಅಂದಮೇಲೆ ಯಾವ ರೀತಿಯಲ್ಲಿ ಅಂದರೆ ನೋಡ್ಕೊಳ್ಳಿ. ಈಗ ಸೇಮ್ ವಿಷ್ಣು ಮುದ್ರ ಮಾಡ್ಕೊಳ್ಳಿ. ಓಕೆ, ಈಗ ಇಲ್ಲಿ ಲೆಫ್ಟ್ ನಾಸ್ಟ್ರಲ್ ಎಡಗಡೆ ಮೂಗಿಯನ್ನು ಕ್ಲೋಸ್ ಮಾಡಿ. ಈಗ ಬಲಗಡೆ ಮೂಗಿಯಿಂದ ನನಗೆ ಯಾವುದೋ ಒಂದು ವ್ಯಕ್ತಿ ಬೇಕಾಗಿಲ್ಲ, ಒಂದು ವಿಷಯ ಬೇಕಾಗಿಲ್ಲ, ಅದು ನನ್ನ ಜೀವನಕ್ಕೆ ಬರಬಾರ್ದು, ಒಬ್ಬ ವ್ಯಕ್ತಿ ನನ್ನ ಮನೆಗೆ ಬರಲೇಬಾರ್ದು, ಅವನ್ನ ನಾನು ನೋಡಲೇಬಾರ್ದು, ಆ ವ್ಯಕ್ತಿ ನನಗೆ ಬೇಕಾಗಿಲ್ಲ ಅಂತಂದ್ರೆ ಆ ಫೋಟೋ ಯಾವ್ದು ಬೇಕೋ ನಿಮ್ಮ ಇಟ್ಕೊಂಡಿದ ಮೇಲೆ ಅದು ನೋಡುತ್ತಾ ಏನು ಮಾಡ್ಬೇಕಂದ್ರೆ, ಈ ರೈಟ್ ನಾಸ್ಟ್ರಿಲ್ ಬಲಗಡೆ ಮೂಗಿಯಿಂದ ಶ್ವಾಸವನ್ನು ನಿಧಾನವಾಗಿ ಆಚೆ ಕಡೆ ಬಿಡಬೇಕು. ಓಕೆ, ನೋಡಿ, ನೋಡ್ತಾ ಇರಬೇಕು. ನಮ್ಮ ಫಸ್ಟ್ ಟ್ರೈ ಮಾಡೋಣ. ಈಗ ನೋಡ್ತಾ ಇರಬೇಕು, ಶ್ವಾಸವನ್ನು ಆಚೆ ಕಡೆ ಬಿಡೋದು, ಎಕ್ಸಲೇಷನ್ ಅಂದ್ರೆ ನಾವೇನ್ ಮಾಡ್ತೀವಿ, ನಿಶ್ವಾಸ ಮಾಡ್ತೀವಿ. ಈ ತರ ನೋಡ್ತಾ ಇರಬೇಕು, ಮತ್ತೆ ನೋಡ್ತಾ ಇರಬೇಕು, ಮತ್ತೆ ನೋಡ್ತಾ ಇರಬೇಕು. ಈ ರೀತಿಯಲ್ಲಿ ಒಂದ್ಸರಿ ಈ ತರ ನೋಡತ್ತಾ, ಬೇಡ ಅಂತ ಅಂದ್ಮೇಲೆ ಆ ತರ ನೋಡತ್ತಾ ಶ್ವಾಸವನ್ನು ಆಚೆ ಕಡೆ ಬಿಡ್ತೀವಲ್ಲ, ಬಿಟ್ಟಿದ ಮೇಲೆ ಮತ್ತೆ ತೆರೆಸ್ಬೇಕು. ಅವಾಗ ಫ್ರೀ ಫ್ಲೋ ಶ್ವಾಸ ಅನ್ನೋದು ಎರಡು ಮೂಗಿಗಳಿಂದ ಶ್ವಾಸ ಒಳಗಡೆ ಹೋಗ್ಬೋದು, ತೊಂದರೆ ಇಲ್ಲ. ಯಾಕಂದ್ರೆ ಒಂದು ಸರಿ ಈ ತರ ಬಿಟ್ಟಿದ್ವಿ ಅಂದ್ರೆ ಮತ್ತೆ ಶ್ವಾಸ ಒಳಗಡೆ ಬೇಕಲ್ಲ, ಅವಾಗ ಈ ಮುದ್ರವನ್ನು ತೆಗಿಬಿಡಿ. ಅವಾಗ ಏನಾಗುತ್ತೆ, ಈ ರೀತಿಯಲ್ಲಿ ಮಾಡ್ಕೊಂಡಿದ್ವಿ, ನೋಡಿದ್ವಿ, ಶ್ವಾಸನ ಬಿಟ್ಟಿದ್ವಿ, ತೆಗಿಬಿಡಿ. ಅದು ಒಂದು ಸ್ಟೆಪ್ ನಂಬರ್ 1. ಅದೇ ರೀತಿಯಲ್ಲಿ ಮತ್ತೆ ತೆಗಿ. ಆ ರೀತಿಯಲ್ಲಿ 54 ಸರಿ ಮಾಡಿ. ಅರ್ಥ ಆಯ್ತಾ? ಅದ್ರ ಮೇಲೆ ಕೇಂದ್ರೀಕರಿಸಿ 54 ಸರಿ ಮಾಡಿದರೆ ಈ ಪ್ರಾಸೆಸ್ ಅನ್ನು ನಿಮಗೆ ಅದು ಮುಕ್ತಾಯ ಆಯಿತು. ಓಕೆ, ಸೊ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಸ್ನೇಹಿತರೆ, ಇದು ಖಂಡಿತ ನಿಮಗೆ 54 ಸರಿ ಒಂದು ದಿವಸಕ್ಕೆ ಆ ಥರ ಮಾಡ್ತಾ ಇದ್ರೆ, ಸ್ವಲ್ಪ ದಿನಗಳು ಮಾಡಿ, ಖಂಡಿತ ಅದು ನಿಮ್ಗೆ ಏನು ನೆರವೇರಬೇಕು, ಏನು ರಿಜೆಕ್ಟ್ ಮಾಡಬೇಕೋ ಇವೆಲ್ಲಾನು ಸರಿ ಹೋಗುತ್ತೆ, ಇವೆಲ್ಲ ನಿಮಗೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಅದ್ಭುತವಾದ 2 ತಂತ್ರಗಳನ್ನ ನಾವು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಜೀವನದಲ್ಲಿ. ಸೊ ಇದೇಲತ್ತ ಈಗ ಇವತ್ತಿನ ಸಮಗ್ರ ಜೀವನ ಶೈಲಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ.